ಸರ ಅಬುದ್ಧಯ ಅಂದ್ರೆ ಏನ್ರಿ? ಸೂರ್ಯೋದಯ ಕೇಳೇವಿ, ಚಂದ್ರೋದಯ ಕೇಳೇವಿ. ಅಬುದ್ಧಯ ಅಂದ್ರೆ ಏನ್ರಿ? ಅಬುದ್ಧಯ ಅಂತಂದ್ರ ಉತ್ಕರ್ಷ ಅಂತ ಹೇಳ್ತೀವಿ. ಅಬುದ್ಧಯ ಅಂತಂದ್ರ ಉನ್ನತೀಕರಣ ಅಂತ ಹೇಳ್ತೀವಿ. ಅಬುದ್ಧಯ ಅಂತಂದ್ರ ಏಳಿಗೆ ಅಂತ ಹೇಳ್ತೀವಿ. ಅಬುದ್ಧಯ ಅಂತಂದ್ರ ಶಕ್ತಿ ಅಂತ ಹೇಳ್ತೀವಿ. ಅಬುದ್ಧಯ ಅಂತ ಹೇಳ್ತೀವಿ. ಅಬುದ್ಧಯ ಅಂತಂದ್ರ ಅಕ್ಕರೆ ಅಂತ ಹೇಳ್ತೀವಿ. ಅಬುದ್ಧಯ ಅಂತಂದ್ರ ಒಂದು ಕನಸಿನ ಕಡೆಗೆ ಕರೆದೊಯ್ಯುವ ಒಂದು ಶಿಕ್ಷಣ ಸಂಸ್ಥೆ ಅಂತ ಹೇಳಿ ಕರಿತೀವಿ. ಇಂತಹ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಕಲಿತಿದ್ದೀರಂತಂದ್ರ ಅದು ಒಂದು ಸಂತೋಷಕರವಾದಂತಹ ಸಂಗತಿಯಾಗಿರ್ತದ. ಸರ್, ಈಗ ನಾವು ಸೆಕೆಂಡ್ PUC ಮುಗಿಸಿ ಇದು ಒಂದು ದುಃಖದ ಸಂಗತಿಯೂ ಹೌದು, ಹಾಗೆ ಸಂತೋಷದ ಸಂಗತಿಯೂ ಹೌದು. ಹೇಗೆ ಸರ್ ಅಂತಂದ್ರ, ಯಾವುದು ದುಃಖದ ಸಂಗತಿ ಅಂತಂದ್ರ, ಈ 2 ವರ್ಷಗಳ ಕಾಲ ನೀವು ಸತತವಾಗಿ ನಮ್ಮೊಂದಿಗೆ ಇದ್ದೀರಿ. ಈಗ ನಿಮ್ಮ ಪ್ರಯಾಣವನ್ನ ಮುಗಿಸಿಕೊಂಡು ಇನ್ನು ಬೇರೆ ಬಸ್ ಅನ್ನ ಹತ್ತಕತ್ತೀರಿ. ಸರ್, KSRTC ಬಸ್ ಹತ್ತೇವ್ರಿ, ಅಲ್ಲೆಲ್ಲಿ ಸ್ಟಾಪ್ ಮಾಡ್ತಾರ, ಇಳಿಯಬೇಕು. ನಿನ್ನ ಸ್ಟಾಪ್ ಎಲ್ಲಿ ಬರುತ್ತಲ್ಲ ಅಲ್ಲಿ ಇಳಿಯಬೇಕಾಗತ್ತಾ? ಹಂಗೆ ಈಗ ನಿಮ್ಮ ಪ್ರಯಾಣವನ್ನ ಮುಗಿಸಿಕೊಂಡು ನೀವು ಮತ್ತೊಂದು ಕಾಲೇಜಿಗೆ ಅಥವಾ ಉನ್ನತ ಶಿಕ್ಷಣಕ್ಕೋಸ್ಕರ ನೀವು ಬೇರೆ ಒಂದು ಕಾಲೇಜಿಗೆ ನೀವೇನ್ ಮಾಡ್ತಿದ್ದೀರಿ? ಪ್ರಯಾಣವನ್ನ ಬೆಳೆಸ್ತಾ ಇದ್ದೀರಿ. ಸರ್, ಪ್ರಯಾಣವನ್ನ ಬೆಳೆಸಬೇಕಂತಂದ್ರ ಮೊದಲು ಮನುಷ್ಯನಿಗೆ ಏನಿರಬೇಕಂತಂದ್ರ ಗುರಿ ಇರಬೇಕು. ಸರ್, ಗುರಿ ಹೆಂಗಿರುತ್ತೀರಿ? ಗುರಿಯನ್ನ ನಮಗೆ ನಾವೇ ಫಿಕ್ಸ್ ಮಾಡ್ಕೊಳ್ಳುವಂಥದ್ದು. ಯಾರು ಬಂದು ಇಲ್ಲಿ ಗುರಿ ಇದೆ ಅಂತ ಹೇಳುವುದಿಲ್ಲ. ಮೊದಲು ವಿದ್ಯಾರ್ಥಿಗಳಿಗೆ ಏನಾಗ್ತದ ಅಂತಂದ್ರ ಹೈಸ್ಕೂಲ್ ವರೆಗೂ ಗೊತ್ತಿರುವುದಿಲ್ಲ, ನಾ ಏನ್ ಮಾಡ್ಬೇಕ್ರಿ. ಅದಕ್ಕೋಸ್ಕರ ನಾವು ಶೈಕ್ಷಣಿಕ ವರ್ಷ ಪ್ರಾರಂಭವಾದ ನಂತರವೇ ಮೊದಲನೇ ಕ್ಲಾಸ್ ತಗೊಳ್ತೀವಿ. ಏನಂತ? ಇಂಟ್ರೊಡಕ್ಷನ್ ಕ್ಲಾಸ್ ಅಂತ ಹೇಳಿ. ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಏನು ಮಾಡ್ತೀವ್ರಿ ಅಂತಂದ್ರ, ವಿದ್ಯಾರ್ಥಿಯ ಹೆಸರು, ನಿನ್ನ ಗುರಿ ಏನು ಅಂತ ಕೇಳ್ತೀವಿ. ಗುರಿ ಏನು ಅಂತ ಕೇಳಿದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಯು ಹೇಳ್ತಾನೆ, ಸರ್ ನಾನು ಡಾಕ್ಟರ್ ಆಗಬೇಕು, ಸರ್ ನಾನು ಇಂಜಿನಿಯರ್ ಆಗಬೇಕು ಅಂತ ಹೇಳಿ ಹೇಳ್ತಾನೆ. ಆ ಗುರಿಯ ಕಡೆಗೆ ಹೊರಟಿದ್ದೀರಾ ಏನು ಅಂತ ಹೇಳಿ ಒಂದು ಸಾರಿ ಹಿಂತಿರುಗಿ ನೋಡಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಗುರಿ ಬಹಳ ಇಂಪಾರ್ಟೆಂಟ್. ಸರ್, ಗುರಿ ಹೆಂಗಿರ್ಬೇಕ್ರಿ ನಮ್ಮದು ಅಂತಂದ್ರ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ದ್ರೋಣಾಚಾರ್ಯರು ಗೊತ್ತೈತಿ ನಿಮ್ಗ? ಪಾಂಡವರು ಗೊತ್ತೈತಿ? ಪಂಚ ಪಾಂಡವರು. ಯಸ್, ಪಾಂಡವರು ಹಾಗೆ ಕೌರವರು 105 ಜನಕ್ಕ ಒಬ್ಬನೇ ಗುರು ಇದ್ದ. ಅವನು ಯಾರು ಅಂತ ಹೇಳಿದ್ರ ದ್ರೋಣಾಚಾರ್ಯ ಅಂತ ಹೇಳ್ತಿದ್ರು. ದ್ರೋಣಾಚಾರ್ಯರು ಇವರಿಗೆ ಏನು ಹೇಳಿಕೊಡ್ತಿದ್ರು ಅಂತಂದ್ರ ಬಿಲ್ವಿದ್ಯೆಯನ್ನ ಹೇಳಿಕೊಡ್ತಿದ್ರು. ಬಿಲ್ವಿದ್ಯೆಯಲ್ಲಿ ಪ್ರವೀಣನು ಯಾರು ಅಂತಂದ್ರ ಯಾರು? ಅರ್ಜುನ. ಬಿಲ್ವಿದ್ಯೆಯಲ್ಲಿ ಪ್ರವೀಣನಾಗಿರ್ತಾನ ಅರ್ಜುನ. ಒಂದು ಬಾಣವನ್ನ ಬಿಟ್ಟ ನಂತರ ಆ ಗುರಿಯಲ್ಲಿ ಹೋಗಿ ಮುಟ್ಟಬೇಕಾಗತ್ತ. ಈಗ ದ್ರೋಣಾಚಾರ್ಯ ಏನಂತಾರಂದ್ರ, ಪಂಚ ಪಾಂಡವರು ಹಾಗೂ ಕೌರವರು ಇರ್ತಾರ ಅಂತ ಸಮಯದಾಗ ಹೇಳ್ತಾರ, ನಾನು ನಿಮ್ಮ ಬಿಲ್ವಿದ್ಯೆಯನ್ನ ಟೆಸ್ಟ್ ಮಾಡ್ತೀನಿ ಈಗ. ಹೌದಾ? ದುರ್ಯೋಧನ ಬಾ ಇಲ್ಲಿ ಅಂತೇಳಿ ಕರಿತಾನ. ಯಾರು? ದ್ರೋಣಾಚಾರ್ಯ. ಬಂದ. ಅಗೋ ಅಲ್ಲಿ ನೋಡು, ಒಂದು ಗಿಡದ ಮೇಲೆ ಒಂದು ಪಕ್ಷಿ ಕೂತೈತಿ. ಆ ಪಕ್ಷಿಯ ಕಣ್ಣಿಗೆ ಗುರಿಯನ್ನ ಇಟ್ಟು ನೀನು ಬಾಣವನ್ನ ಬಿಡಬೇಕು ಅಂತ ಹೇಳಿ ದ್ರೋಣಾಚಾರ್ಯರು ಹೇಳ್ತಾರ. ದುರ್ಯೋಧನ ಅಲ್ಲಿ ಹೋಗಿ ನಿಂತ್ಕೊಳ್ತಾನ. ನಿಂತ್ಕೊಂಡಾಗ ಏನ್ ಹೇಳ್ತಾರ ಅಂತಂದ್ರ, ನಿನಗೆ ಏನು ಕಾಣಕತೈತಿ ದುರ್ಯೋಧನ ಅಂತ ಹೇಳಿ ದ್ರೋಣಾಚಾರ್ಯರು ಕೇಳ್ತಾರ. ಗುರುಗಳೇ, ನನಗ ಅಲ್ಲಿ ಒಂದು ಮನಿ ಕಾಣಕತೈತಿ, ಅಲ್ಲಿ ಗಿಡಗಳು ಕಾಣಕತ್ತಾವು, ಮತ್ತೆ ನೀವು ಕಾಣಕತ್ತೀರಿ ನನಗ ಅಂತ ಹೇಳಿ ದುರ್ಯೋಧನ ಹೇಳ್ತಾನ. ಹೌದಾ, ನೀ ಬಿಲ್ಲು ಹೊಡಿದ್ ಬೇಡ, ಈ ಕಡೆ ಸೈಡಿಗೆ ಬಾ ಅಂತ ಹೇಳಿ ಕರೆದು ಬಿಡ್ತಾರ ದ್ರೋಣಾಚಾರ್ಯರು. ಯಾಕ್ರಿ? ಹಿಂದಡಿ ಹೇಳ್ತಾನ ಬಾ ಇಲ್ಲಿ ಅಂತ ಹೇಳಿ ಕರೀತಾರ. ಮತ್ತ ಭೀಮ, ನೀನು ಬಾ. ಭೀಮ ಬಂದ, ಅಗದಿ ಬಿಲ್ ಹಿಡ್ಕೊಂಡು ನಿಂತಾನ. ಇನ್ನೇನು ಹೊಡಿಬೇಕು? ಭೀಮ, ನಿನಗೇನು ಕಾಣಕತೈತಿ ಅಲ್ಲಿ? ನನಗ್ರಿ, ನನಗ ಆ ಗಿಡ ಕಾಣಕತೈತಿ, ಗಿಡದ ಎಲೆಗಳು ಕಾಣಕತೈತಿ, ಗಿಡದ ಮ್ಯಾಗ ಒಂದು ಪಕ್ಷಿ ಕೂತೈತಿ, ಅದು ಕಾಣಕತೈತಿ ಅಂತ ಹೇಳಿ ಭೀಮ ಹೇಳ್ತಾನ. ಭೀಮ, ನೀನು ಬೇಡ ಬಾ, ಸೈಡಿಗೆ ಸರಿ ನೀ. ಯಾಕ್ರಿ? ಹೇಳ್ತೀನಿ ತಡ್ಕೋ. ಆಮೇಲೆ ದ್ರೋಣಾಚಾರ್ಯ ಯಾರಿಗೆ ಕರಿತಾನ ಅಂದ್ರೆ ಧರ್ಮರಾಯ ಕರಿತಾನ. ಧರ್ಮರಾಯ, ನೀನು ಬಾ. ಧರ್ಮರಾಯ ಬಂದು ನಿಂತ ಬಿಲ್ಲನ್ನು ಹಿಡ್ಕೊಂಡು. ಈಗ ಮತ್ತೆ ಅದೇ ಕ್ವಶನ್ ಅನ್ನ ಕೇಳ್ತಾನ. ಕೇಳಿದಾಗ ಏನ್ ಕಾಣಕತೈತಿ ನಿನಗ? ನನಗ ಇವ್ ಧರ್ಮರಾಯ ಸ್ವಲ್ಪ ಚಾಣಕ್ಯ, ಸ್ವಲ್ಪ ಮುಂದೆ ಹೋಗಿ ಹೇಳ್ತಾನ, ನನಗ ಪಕ್ಷಿ ಕಾಣಕತೈತ್ರಿ. ಹೌದಾ? ನೀನು ಸರಿ ಸೈಡಿಗೆ.
ಯಾಕ್ರಿ ತಡ್ಕೋ ಹೇಳ್ತೀನಿ. ಅರ್ಜುನ, ಈಗ ನಿನ್ನ ಸರದಿ, ನೀನು ಬಾ. ನಿನಗೇನು ಕಾಣಕತೈತಿ? ನನಗ್ರಿ ಆ ಪಕ್ಷಿಯ ಕಣ್ಣು ಒಂದೇ ಕಾಣಕತೈತಿ. ಪಕ್ಷಿಯನ್ನ ಕಣ್ಣನ್ನ ಬಿಟ್ಟು ಬೇರೆ ಏನು ಕಾಣಕತ್ತಿಲ್ಲ ನನಗ ಅಂತ ಹೇಳಿ ಅರ್ಜುನ ಹೇಳಿ ಬಿಡ್ತಾನ. ಶಾಬಾಷ್, ಹೊಡಿಗ ಗುರಿ, ಗುರಿ ಇಟ್ಟು ಹೊಡಿ ಬಾಣವನ್ನ ಅಂತ ಹೇಳ್ತಾನ. ಇದರಿಂದ ಏನು ಅರ್ಥ ಆಗ್ತದಂತಂದ್ರ, ನೀವು ಗುರಿಯನ್ನ ಏನ್ ಇಟ್ಟಿರ್ತಿರಲ್ಲ ಅದು ಒಂದೇ ಇರ್ಬೇಕು. ಸೈಡಿ ಮಗ್ಲು ಏನೇನು ಕಾಣಕ್ ಹೋಗ್ಬಾರ್ದು. ಅಡ್ಡತಡೆಗಳು ಬರ್ತಾವು. ಗುರಿಯನ್ನ ಸಾಧಿಸಬೇಕಂತ ಹೇಳಿದ್ರ ಆ ಗುರಿಯ ಕಡೆಗೆ ಗಮನವನ್ನಿಟ್ಟು ಗುರಿಯತ್ತ ಸಾಗಬೇಕು. ಬೇರೆ ಏನ್ರ ನಡಬರ್ಕೆ ಏನ್ರ ಒಂದು ಅಡೆತಡೆಗಳು ಮುಗಿತಲ್ಲಿ ಗುರಿಯನ್ನು ಮುಟ್ಟಿಸಾಕ ಕೊಡೋದೇ ಇಲ್ಲವು. ಸರ್, ಈಗ ಗುರಿಯನ್ನ ಸಾಧಿಸಲು ಆಗದೆ ಇರುವಂತ ಅಡೆತಡೆಗಳು ಏನ್ರಿ? ಮೊದಲೇದಾಗಿ ಬರ್ತದ ದೋಸ್ತ, ನನ್ನ ದೋಸ್ತ್. ಏನಾಗುತ್ತ, ಗೆಳೆಯ. ಈ ಗೆಳೆಯರು ಮೊದಲ ಕಾಲದಲ್ಲಿ ಹೆಂಗಿತ್ತಂದ್ರ ಗಾದೆ ಮಾತೈತಿ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ ಹೇಳ್ಯಾರ. ಸೊ ಗೆಳೆಯರ ಸಂಘವೂ ಸಹ ಕಾರಣ ಆಗ್ತದ ನೀವು ಗುರಿಯನ್ನು ಮುಟ್ಲಿಕ್ಕೆ ಆಗ್ಲಿಲ್ಲ ಅಂದ್ರ. ಯಾಕೆ ರೀ ಸರ್ ಅಂತಂದ್ರ, ಗೆಳೆಯ ನೀವು ಬುಕ್ ಹಿಡಿದು ಓದಾದಿರ್ತಾನ, ನಾಳೆಗೆ ಎಕ್ಸಾಮ್ ಐತಿ, ಏನ್ ಓದ್ತಿ ಬಿಡ್ಲಿ, ಅದು ಓದ್ತೇನಿ, ಏನ್ ರ್ಯಾಂಕ್ ಬರವನ್ನಿ, ಅಬಾಬಾಬ ಭಾರಿ ಬಿಡು ನಿಂದು, ಮುಗಿತವ ಸ್ವಿಚ್ ಇಷ್ಟ ಮಾಡಿಬಿಡ್ತಾರ. ಅವ ಪಾಪ ಏನೋ ಇಲ್ಲಲ್ಲಿ ನಾವು ಓದಬೇಕಂತಿದ್ದೀನಿ, ನೀನು ಓದು, ಓದಿ ಏನ್ ಮಾಡ್ತೀವಿ ಬಿಡ್ಲಿ. ಇದು ಏನು, ಗೆಳೆಯರು. ಸುತ್ತಮುತ್ತ ಇರುವಂತ ನಿಮ್ಮ ಜನರ ಗೆಳೆಯರ ಸಂಘನೂ ಕರೆಕ್ಟ್ ಆಗಿರ್ಬೇಕು. ಅವಾಗ ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಆಗುತ್ತಾ. 4 ಜನ ರೂಮ್ನ್ಯಾಗ ಅದಾರ್ರಿ, 4 ಜನ ರೂಮ್ನ್ಯಾಗ ಅದಾರ ಅಂತಂದ್ರ ಆ 4ರಾಗ 3 ಜನ ಬರೀ ಮೊಬೈಲ್ ಆಡೋರ್ ಅದಾರ ಅಂತ ಇಟ್ಕೊಡ್ರಿ, ಓದ್ಲಾರವ್ರ ಅದಾರ ಅಂತ ಇಟ್ಕೊಡ್ರಿ. ಒಬ್ಬ ಮಾತ್ರ ಓದಬೇಕು. ಆ ಓದಕ್ ಆಗುತ್ತೇನ ಅವನಿಗೆ? 4 ಜನ ಆಟ ಆಡಕತ್ತಾರ, ನೀವು ಒಬ್ಬನೇ ಬುಕ್ ಹಿಡಿದು ಓದು. ಎಲ್ಲರೂ ಮಕ್ಕೊಂಡಾರ, ನಾನು ಮಕ್ಕೊಂಡ್ಬಿಡ್ತೀನಿ, ಮಕ್ಕೋತಾನ. ಅದೇ 4 ಜನ ರೂಮ್ನ್ಯಾಗ 3 ಜನ ಓದಾಕತ್ತಾರ, ಒಬ್ಬವ ಗೇಮ್ ಆಡಕತ್ತಾನ ಅಂತ ಇಟ್ಕೊಳ್ರಿ, ಅವ ಚೇಂಜ್ ಆಗ್ತಾನ. ಇದು ಗೆಳೆಯರ ಸಂಘನು ಕರೆಕ್ಟ್ ಇರ್ಬೇಕು ಗುರಿಯನ್ನ ತಲುಪಲಿಕ್ಕೆ. ಮತ್ ಇನ್ನೊಂದು ಏನ್ರಿ ಸರ್, ಅಡೆತಡೆಗಳು ಗುರಿಯನ್ನ ಸಾಧಿಸ್ಲಿಕ್ಕೆ. ಇನ್ನೊಂದು ಅಡೆತಡೆಗಳು ಏನು ಅಂತಂದ್ರ ಮೊಬೈಲ್ ಫೋನ್. ಸರ್, ಬಂಗಾರ ಹೋದ್ರ ಹೋಲಿ, ಅದು ಮೊಬೈಲ್ ಹೋಗ್ಬಾರ್ದು. ಮೊಬೈಲ್ ಕಳೀತಾ ಮುಗಿತಾವ, ಎದೆ ಹೊಡೆದ್ ಸತ್ತಾವ, ಹಾರ್ಟ್ ಅಟ್ಯಾಕ್. ಎಲ್ಲಿ ಯವ್ವ ನನ್ನ ಮೊಬೈಲ ಅಂದ್ ಬಿಡ್ತಾರ. ಯಾಕಂತಂದ್ರ ಈಗಿವಾಗಿನ ಕಾಲದಲ್ಲಿ ನನ್ನನ್ನು ಹಿಡ್ಕೊಂಡು ಹೇಳಕತ್ತೀನಿ ನಾನು ನಿಮ್ಗೆ, ಬರೀ ನಿಮ್ಮದಷ್ಟೇ ಅಲ್ಲ, ನನ್ನನ್ನು ಹಿಡ್ಕೊಂಡು ಇವಾಗಿನ ಕಾಲದಲ್ಲಿ ಏನಾಗೈತಿ, ಮೊಬೈಲ್ ಫೋನ್ ಅನ್ನೋದು ಬಹಳ ಅಟ್ಯಾಚ್ಮೆಂಟ್ ಆಗೈತಿ. ಕುಂತ್ರು ಮೊಬೈಲ, ನಿಂತ್ರು ಮೊಬೈಲ, ಊಟ ಮಾಡಕತ್ರ ಮೊಬೈಲ, ಮುಕ್ಕೊಂಡ್ರು ಬಾಜುಕ ಮುಕ್ಕೋಬೇಕು, ಅದನ್ನು ನಮ್ಮ ಬಾಜುನೇ. ಮುಂಜಾನೆದ್ದು ಎಲ್ಲರೂ ಹೋಯ್ತಾ ಮುಗೀತು, ಯವ್ವ ನನ್ನ ಮೊಬೈಲ್ ಕಳೆದೈತಿ. ಇದೇ ಆಗುತ್ತೆ ಸನ್ನಿವೇಶ. ಈ ಮೊಬೈಲ್ ಫೋನ್ ಅನ್ನು ಬಿಡ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಬಿಡಾಕ್ ಸಾಧ್ಯನೇ ಇಲ್ವಾ? ಬಿಡಾಕ್ ಆಗುದೇ ಇಲ್ವಾ? ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಸಾಧ್ಯ ಹೆಂಗು ಅಂತಂದ್ರ ಅದಕ್ಕೊಂದು ಚಿಕ್ಕ ಕತೆ. ಏನು ಅಂತಂದ್ರ, ಒಬ್ಬ ರಾಜ ಇದ್ದ ಊರಾಗ. ಆ ರಾಜ ಏನ್ ಮಾಡ್ತಿದ್ನಂದ್ರ, ತನ್ನ ಪ್ರಜೆಗಳು ಹೆಂಗದಾರ ಅಂತೇಳಿ ಊರಾಗ ನೋಡಾಕ ಅವ ಏನ್ ಮಾಡ್ತಿದ್ದ, ಮಾರು ವೇಷದಲ್ಲಿ ಪ್ರಜೆಗಳನ್ನ ನೋಡಕ್ ಬರ್ತಿದ್ದವ. ಮಾರು ವೇಷ ಅಂದ್ರೆ ಗೊತ್ತೈತಿ ನಿಮ್ಗ, ವೇಷ ಬದಲಾವಣೆ ಮಾಡುದು. ಒಂದು ಭಿಕ್ಷುಕನ ವೇಷದಾಗ ಬರ್ಬೇಕಂತೇಳಿ ಅವ ತೀರ್ಮಾನ ಮಾಡಿದ. ಪ್ರಜೆಗಳ ತರ ಬಿಟ್ಟ ಗಾಡಿ, ಭಿಕ್ಷುಕ ಆಗ್ಬಿಟ್ಟನ, ಅಂಗಿಯೆಲ್ಲ ಹರ್ಕೊಂಡು ಹಿಂಗ್ ಹೊಂಟ. ಪ್ರಜೆಗಳು ಹೆಂಗ್ ಟ್ರೀಟ್ ಮಾಡ್ತಾರ ಭಿಕ್ಷುಕರನ್ನ ಅಂತೇಳಿ ನೋಡಕ್ ಹೊಂಟ. ಸೊ ಒಂದು ಅಂಗಡಿಗೆ ಹೋದ. ಆ ಅಂಗಡಿಗೆ ಹೋಗೋ ಹೊತ್ನಾಗ ಒಂದು ಬಜಿ ಅಂಗಡಿ ನೋಡಿದವ. ಬಜಿ ಸ್ಮೆಲ್ ಹೊಡಿತು, ಅಗದಿ ವಾಸನಿ ಮೂಗಿಗೆ. ಇನ್ನೇನು ಬಜಿ ತಿನ್ನಬೇಕು, ಬಾಳ ಬಜಿ ವಾಸನೆ ಹೊಡ್ಯಾಕತ್ತ. ಬಜಿ ಅಂಗಡಿ ಮುಂದೆ ಹೋದ. ಭಿಕ್ಷುಕನ ವೇಷದಾಗ ಅದನ. ಯಾರವ? ರಾಜ. ಹೋಗಿ ಆ ಅಂಗಡಿಯವನಿಗೆ ಕೇಳ್ದಾನ, ಅಣ್ಣ ನನಗ ಬಜಿ, ಒಂದು ಪ್ಲೇಟ್ ಬಜಿ ಕಟ್ಕೊಡು. ನೋಡಾಕ್ ಹೆಂಗ್ ಗಟ್ಟಿ ಅದಿ, ದಷ್ಟು ಪುಟ್ಟ ಅದಿ, ನಿನ್ನ ದುಡ್ಕೊಂಡ್ ತಿನ್ನಕ್ ಏನಾಗೈತೋ? ದುಡ್ಕೊಂಡ್ ತಿನ್ನಕ್ ಆಗಲ್ಲನ? ಇಲ್ರಿ ನನಗ ಬಜಿ ಕೊಡ್ರಿ. ರಾಜ ಮನಸ್ಸು ಮಾಡಿದ್ರೆ, ನಾ ರಾಜ ಅದೀನಿ ಅಂತ ಅಂದ್ರ ಆ ಬಜಿ ಅಂಗಡಿನ ಅವನ ಮನಿ ಮುಂದಿತ್ತು, ಅರಮನೆ ಮುಂದ. ಆದ್ರ ಅವ ಏನ್ ಮಾಡಿದ, ಟೆಸ್ಟ್ ಮಾಡಕ್, ಮಾರು ವಿಷಯ ಭಿಕ್ಷುಕನ ರೂಪದಾಗ ಅದಾನ. ಇಲ್ರಿ ಅಣ್ಣ, ನನ್ ತಾಕ ರೊಕ್ಕ ಇಲ್ಲ, ನಾನು ಭಿಕ್ಷುಕ ಅದೀನಿ, ನನಗ ಒಂದು ಪ್ಲೇಟ್ ಬಜಿ ಕೊಡ್ರಿ ಅಣ್ಣ ಅಂತ ಹೇಳಿ ಕೇಳ್ತಾನ. ಆಗ ಅವ ಹೇಳ್ತಾನ, ಹಂಗ ಕೊಡಂಗಿಲ್ಲ, ನಾನು ಕೆಲಸ ಮಾಡು ನನ್ನ ಜೊತೆ, ಇವತ್ತೊಂದಿನ ಕೆಲಸ ಮಾಡು, ನಿನಗೆ ರೊಕ್ಕನೂ ಕೊಡ್ತೀನಿ, ಹಂಗ ಒಂದು ಪ್ಲೇಟ್ ಬಜಿನೂ ಕೊಡ್ತೀನಿ ಅಂತಾನ. ಆ ರಾಜ ಏನ್ ಮಾಡ್ತಾನ, ಕೆಲಸ ಮಾಡಕ್ ರೆಡಿ ಆಗ್ತಾನ. ಬೆಳಗಿಂದ ಸಂಜೆ ತನ ದುಡಿತಾನ. ಕೆಲಸ ದುಡಿದ ನಂತರ ಲಾಸ್ಟಿಗೆ, ಬಾ ಇಲ್ಲಿ ಭಿಕ್ಷುಕ, ತಗೋ ರೊಕ್ಕ ತಗೋ ಇವತ್ತಿಂದು, ಹಂಗ ಒಂದು ಪ್ಲೇಟ್ ಬಜಿ ತಗೋ, ಹೋಗು ಎಂಜಾಯ್ ಅಂತಾನ. ಅವಾಗ ರಾಜ
ಗಾಬರಿ ಆಗ್ಬಿಡ್ತಾನೆ, ಯಾರಿಗೆ ರಾಜ ಗಣಕತನವ. ಆದ್ರೆ ಅವನಿಗೆ ಗೊತ್ತಿಲ್ಲ ಅಂಗಡಿಯವನಿಗೆ ಇವ ರಾಜ ಅದಾನ ಅಂತೇಳಿ. ಅದನ್ನ ಕಟ್ಟಿಸ್ಕೊಂಡು ತಗೊಂಡು ಹೋದ. ಅವ ರೊಕ್ಕ ಕೊಟ್ಟಿದ್ನಲ್ಲ 100 ರೂಪಾಯಿ, ಅದನ್ನು ವಾಪಸ್ ಕೊಟ್ಟವನಿಗೆ ಏನಂತಾನ, ಈ 100 ರೂಪಾಯಿ ನನಗೆ ರೊಕ್ಕ ಬೇಡ, ಮತ್ತ ಬಜಿನ ಕಟ್ಟ ನನಗ ಅಂದ. ಯಪ್ಪು ಎಟ್ಟರ ಬಜಿ ತಿಂತೀವೋ ಮರೇ ನೀ ಅನ್ನ. ಒಟ್ಟು ಒಂದು 4-5 ಪ್ಲೇಟ್ ಬಜಿ ಕಟ್ಸ್ಕೊಂಡ. ಸೀದಾ ತಗೊಂಡು ಹೋಗಿ ಎಲ್ಲಿ ಕೂತಂದ್ರ ಒಂದು ಕೆರೆ ದಂಡಿ ಮ್ಯಾಗ ಹೋಗಿ ಕೂತ್ಕೊಳ್ತಾನ. ಕೆರೆ ದಂಡಿ ಮ್ಯಾಗ ಹೋಗಿ ಕೂತು ಅಗದಿ ಹಿಂಗ್ ಬಜಿ ಹಿಡ್ಕೊಳ್ತಾನ. ಬಜಿ ಹಿಡ್ಕೊಂಡು ಇನ್ನೇನು ಬಾಯಿಗೆ ಸುರ್ರ ಅನ್ಸ್ಬೇಕು, ಬಾಯಿ ಸ್ಮೆಲ್ ಹೊಡಕತ್ತೈತೆ ಅಗದಿ. ಬಜ್ಜಿ ಅಂದ್ರೆ ಬಾಯ ನೀರ್ ಕಟ್ಟಕತ್ತಾವು. ಇನ್ನೇನು ತಿನ್ನಬೇಕು ಅನ್ನಿಸ್ಟ್ರಾಗ ಜಾಡ್ಸಿ ಹಿಂಗ್ ಒಗದ್ ಬಿಡ್ತಾನ ಬಜ್ಜಿಯನ್ನು. ಜಾಡ್ಸಿ ಒಗದು ಮಗಲ ಕಲ್ಲು ಇರ್ತದ, ಚುರುಪಾದ ಕಲ್ಲು, ಅದನ್ನ ತಗೊಂಡು ನಾಲಿಗೆಗೆ ತಿಕ್ಕೋತಾನ. ನಾಲಿಗೆ ಅಂತೈತಿ, ನಿನ್ನ ಕೋಡಿ ಬಜ್ಜಿ ತಿನ್ನಬೇಕು ಅನ್ನೋದು ನನಗ್ ಬಹಳ ಆಸೆ ಇತ್ತು, ನೀ ಏನು ನಿನ್ನ ಕಲ್ಲ ತಿಕ್ಕಾಕತಿಯಲ್ಲ ನಾಲ್ಗಿಗೆ. ಅವಾಗ 2ನೇ ಬಜ್ಜಿ ಹೋದ್ರ ಹೋಲಿ, ಇನ್ನೊಂದು ಬಜ್ಜಿ ಕೈಯಾಗ ಹಿಡ್ದ, ಇದನ್ನಾರ ಕೊಡು, 1ನೇದಂತ ಒಗದಿ, ಇದನ್ನಾರ ತಿನ್ನಿಸ್ ನನಗ. ಯಾರು ಹೇಳಕತೈತಿ? ನಾಲಿಗೆ ಹೇಳಕತೈತಿ. ಆ ಬಜ್ಜಿ ತಗೊಂಡು ಇನ್ನೇನು ಸನಿಕ ಒಯ್ಗಬೇಕ, ಮತ್ತ ಜಾಡ್ಸಿ ಹೋಗದ ಬಿಟ್ಟ ದೂರತ್. ಕಲ್ಲು ತಗೊಂಡ ಮತ್ತ ನಾಲ್ಗೆ ಹಾಕಿ ತಿಕ್ಬಿಟ್ಟ. ಅಯ್ಯಪ್ಪ ಏನ್ ತಿಕ್ತಿವ ಮರೆ ನೀನ? ಬಜ್ಜಿ ತಿನ್ಬೇಕನ್ನೋದು ನಂದೈತಿ, ನೀರ್ ಕಟ್ಟೆಕತ್ತಾವ ಬಾಯಾಗ, ನೀ ತಿನ್ಸೇ ಕೊಡಲಾಗಿಲ್ಲ ನನಗ. ಮತ್ತ ಓಸು ಬಜಿಗಳನ್ನ ಲಾಸ್ಟ್ ಕೊನೆಯದಾಗಿ ಒಂದು ಬಜಿ ಇತ್ತು, ಹೋದ್ರು ಹೋಲಿ, ಇದರ ಕೊಡು, ಕಡಿಕ್ ಲಾಸ್ಟ್ನೇದೈತಿ, ಇದನ್ನ ತಿಂತೀನಿ ಬಜಿ. ಅದನ್ನು ಬಿಡ್ಲಿಲ್ಲ ರಾಜ. ಜಾಡ್ಸಿ ಒಗದು ಮತ್ತ ಕಲ್ಲು ತಗೊಂಡು ನಾಲ್ಗಿಗೆ ತಿಕ್ಕಿ ಬಿಟ್ಟ. ತಿಕ್ಕಿ ಅಂತಾನ, ಎಸ್ ನಾನು ಗೆದ್ದೆ, ನನ್ನ ನಾಲಿಗೆ ಏನು ಕೇಳಾಕತ್ತಿತ್ತಲ್ಲ ಅದನ್ನ ಕೊಡ್ಲಿಲ್ಲ ನಾನು, ಇವಾಗ ನಾನು ಗೆದ್ದೆ, ನಾನು ಜಯಶಾಲಿನಾದೆ ಅಂತ ಹೇಳಿ ರಾಜ ಖುಷಿ ಪಡ್ತಾನ. ಅಂದ್ರ ಯಾವ್ದೆಲ್ಲ ಅಡೆತಡೆಗಳು ಬರ್ತಾವಲ್ಲ ಗುರಿಯನ್ನ ಸಾಧಿಸ್ಲಿಕ್ಕೆ ಹೋದಾಗ, ಅಂತಹ ಅಡೆತಡೆಗಳನ್ನ ನೀವೇನ್ ಮಾಡ್ಬೇಕು? ದೂರ ಮಾಡ್ಬೇಕು. ದೂರ ಮಾಡಕ್ ಆಗುತ್ತ? ಯಾಕೆ ಈಗ ರಜನಿಗೆ ಏನಂತ, ಒಂದು ಬಜಿ ಸಂಬಂಧ ಅವನಿಗೆ ಎಷ್ಟು ನೀರು ಕಟ್ಟಾಕತ್ತಿತ್ತಲ್ಲ ನಾಲಿಗೆಗೆ, ಆ ನಾಲಿಗೆಗೆ ಸ್ವೀಟ್ ಅನ್ನ ಕೊಡ್ಲಿಲ್ಲ ಅವ, ಇದು ಆ ಬಜಿಯನ್ನೇ ಕೊಡ್ಲಿಲ್ಲ. ಈ ರೀತಿ ತಪ್ಪಿಸಿದ. ಹೀಗೆ ನೀವು ಸಹ ನಿಮಗೆ ಗುರಿಯನ್ನ ಸಾಧಿಸಬೇಕಾದ್ರೆ ಸಾಕಷ್ಟು ಅಡೆತಡೆಗಳು ಬರ್ತಾವು. ಆ ಅಡೆತಡೆಗಳನ್ನ ನೀವೇನ್ ಮಾಡ್ಬೇಕು? ದೂರ ಮಾಡ್ಬೇಕು. ಸರ್ ಮೊಬೈಲ್ ಇಲ್ಲ ಅಂದ್ರೆ ಆಗೋದೇ ಇಲ್ರಿ ಸರ್, ಮುಗೀತು. ಅದನ್ನ ದೂರ ಮಾಡಕ್ ಆಗುತ್ತಾ? ಈಗ ಹೆಂಗೆ ರಾಜನ ಬಜಿ ಕತಿ ನೆನಪು ಮಾಡ್ಕೊಡ್ರಿ, ತಾನೇ ದೂರ ಆಗ್ತಾ ಹೋಗುತ್ತಾ, ಗೊತ್ತಾಯ್ತಾ? ಸೊ ಹಾಗೆ ಇಲ್ಲಿ ಹಿಂದೆ ಕೂತು ಮಾತಾಡತಿರ್ತಾರಲ್ಲ, ಅವರು ಧೈರ್ಯ ಮೆಚ್ಚಬೇಕು, ಹೌದಲ್ಲ? ಯಾಕಂದ್ರ ಇಂತಹ ದೊಡ್ಡ ಕಾರ್ಯಕ್ರಮ ಐತಿ, ಅತಿಥಿಗಳು ಕೂತಾರ, ಶಿಕ್ಷಕರು ಅದಾರ, ಅಂತ ಸಮಯದಾಗ ಹಿಂದೆ ಕೂತು ಮಾತಾಡ್ತಾರಲ್ಲ, ಅವ್ರ ಧೈರ್ಯ ಮೆಚ್ಚಬೇಕು. ಸ್ವಾಮಿ ವಿವೇಕಾನಂದರಿಗೂ ಅಂತವ್ರು ಇಷ್ಟ ಹಾಕಿದ್ರು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಎಂತ ಯುವಕರು ಬೇಕು ನನಗ, ಕಬ್ಬಿನದಂತ ಮಾಂಸಖಂಡ, ಉಕ್ಕಿನಂತಹ ನರಮಂಡಲ, ಮಿಂಚಿನಂತ ಬುದ್ಧಿಶಕ್ತಿ ಇರುವಂತಹ 100 ಯುವಕರನ್ನ ಕೊಡಿ, ಇಡೀ ದೇಶವನ್ನೇ ಬದಲಾಯಿಸ್ತೇನೆ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ನಮಗೂ ಹಿಂದೆ ಕೂತು ಮಾತಾಡ್ತಿರ್ತಾರಲ್ಲ ಅಂತವ್ರು ಇಷ್ಟ. ಯಾಕ್ರಿ ಸರ್? ಅವರಿಗೆ ಐತಿ ಧೈರ್ಯ, ಆದರೆ ಆ ಧೈರ್ಯವನ್ನ ಇಲ್ಲಿ ಹಿಂದೆ ಕೂತು ಮಾತಾಡಿದಾಗ ಅಲ್ಲಿ ತೋರಿಸೋದಲ್ಲ. ದೇಶ ಕಾಯುವ ಸೈನಿಕರಾಗ್ರಿ ಅಥವಾ ದೇಶಕ್ಕೆ ಒಳ್ಳೆ ಮಾಡುವಾಗ ಅಲ್ಲಿ ನಿಮ್ಮ ಧೈರ್ಯವನ್ನು ತೋರಿಸ್ರಿ, ಮೆಚ್ಚುತ್ತೇನೆ ನಾನು. ಸ್ವಾಮಿ ವಿವೇಕಾನಂದ್ರ ಏನ್ ಹೇಳ್ತಾರ, ಇಂಥ ಯುವಕರು ಸಿಕ್ಕ್ರ ದೇಶನ ಬದಲಾಯಿಸ್ತಾರ. ಇವರು ದೇಶನ ಬದಲಾಯಿಸೋರೆ ಹಿಂದ್ ಕೂತವ್ರು. ಅವ್ರ ಧೈರ್ಯ ಐತಿ, ಆ ಧೈರ್ಯ ರಾಂಗ್ ರೂಟ್ ಒಳಗೆ ಹೊಂಟ್ಬಿಟ್ಟೈತಿ. ಕರೆಕ್ಟ್ ರೂಟ್ ಒಳಗೆ ಅವರೇ ತಗೊಂಡ್ಬರ್ಬೇಕು. ಮತ್ತೆ ನೀವು ಏನಾಗಬೇಕು ಅಂತಂದ್ರ, ಹರಿತವಾದ ಚಾಕು ನೋಡಿರಿ, ಆ ಚಾಕು ತಗೊಂಡು ಹೊಟ್ಟಿಗೆ ಚುಚ್ಚಿದ್ರೆ ಮನುಷ್ಯ ಸಾಯ್ತಾನ. ಹರಿತವಾದ ಚಾಕು ತಗೊಂಡು ಮನುಷ್ಯನ ಹೊಟ್ಟಿಗೆ ಚುಚ್ಚಿದ್ರ ಮನುಷ್ಯ ಸಾಯ್ತಾನ. ಆದರೆ ಅದೇ ಹರಿತವಾದ ಚಾಕುಯಿಂದ ಮನುಷ್ಯನ ಹೊಟ್ಟಿ ಕೊಯ್ದು ಆಪರೇಷನ್ ಮಾಡಿ ಜೀವನವನ್ನ ಉಳಿಸ್ತಾರ. ಸೊ ಆ ಚಾಕು ಆಗ್ರಿ, ಮೊದಲನೇದಾಗಿ ಚುಚ್ಚುತ್ತಾರಲ್ಲ ಅಂತ ಚಾಕು ಆಗಕ್ ಹೋಗ್ಬೇಡ್ರಿ, ಜೀವನವನ್ನ ಉಳಿಸುವಂತ ಚಾಕು ಆಗ್ತಾ ಹೋಗ್ರಿ. ಸೊ ಇಷ್ಟನ್ನು ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಹಲವಾರು ಕಥೆಗಳ ಮೂಲಕ